ಮಹಿಳೆ ಜೊತೆ ಮಧುಗಿರಿ ಉಪವಿಭಾಗದ ಡಿವೈಎಸ್ಪಿ ರಾಸಲೀಲೆ ನಡೆಸಿದ್ದಾರೆ. ಡಿವೈಎಸ್ಪಿ ಕಚೇರಿಯಲ್ಲಿನ ರಾಸಲೀಲೆ ವಿಡಿಯೋ ವೈರಲ್ ಆಗ್ತಾ ಇದೆ. ಮಹಿಳೆ ಜೊತೆ ಮಧುಗಿರಿ ಉಪವಿಭಾಗದ ಡಿವೈಎಸ್ಪಿ ರಾಸಲೀಲೆ. ಡಿವೈಎಸ್ಪಿ ಕಚೇರಿಯಲ್ಲಿನ ರಾಸಲೀಲೆ ವಿಡಿಯೋ ವೈರಲ್ ಆಗ್ತಾ ಇದೆ. ಕಚೇರಿಯಲ್ಲೇ ಡಿವೈಎಸ್ಪಿ ರಾಮಚಂದ್ರಪ್ಪ ರಾಸಲೀಲೆ ನಡೆಸಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿ ಉಪವಿಭಾಗದ ಡಿವೈಎಸ್ಪಿ ಮಹಿಳೆ ಪುಸಲಾಯಿಸಿ ಲೈಂಗಿಕ ದೌರ್ಜನ್ಯವೆಸಗಿದ್ದಾರೆ. ದೂರು ನೀಡಲು ಬಂದ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರೋದು. ಪಾವಗಡದ ಜಮೀನು ವ್ಯಾಜ್ಯದ ವಿಚಾರವಾಗಿ ಮಹಿಳೆ ಠಾಣೆಗೆ ಬಂದಿದ್ಲು. ಕಚೇರಿಯ ಶೌಚಾಲಯಕ್ಕೆ ಕರ್ಕೊಂಡೋಗಿ ಕೃತ್ಯವನ್ನು ಎಸಗಿದ್ದಾನೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ವ್ಯಾಜ್ಯಗಳ ವಿಚಾರವಾಗಿ, ಜಮೀನು ವ್ಯಾಜ್ಯಗಳ ವಿಚಾರವಾಗಿ ಈ ಮಹಿಳೆ ಠಾಣೆಗೆ ದೂರನ್ನು ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಡಿವೈಎಸ್ಪಿ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿರೋದು. ಮಹಿಳೆ ಮೇಲೆ ದೌರ್ಜನ್ಯವನ್ನು ಎಸಗಿ ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿ ಕೃತ್ಯವನ್ನು ಎಸಗಿದ್ದಾನೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಾ. ಡಿವೈಎಸ್ಪಿ ಕಚೇರಿಯಲ್ಲೇ ಈ ಪೊಲೀಸಪ್ಪ ರಾಸಲೀಲೆಯನ್ನು ನಡೆಸಿರೋದು. ತುಮಕೂರು ಜಿಲ್ಲೆ ಮಧುಗಿರಿ ಉಪವಿಭಾಗದ ಡಿವೈಎಸ್ಪಿ ಮಹಿಳೆಯನ್ನು ಪುಸಲಾಯಿಸಿ ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ ಅಂತ ಆರೋಪ ಕೇಳಿಬಂದಿದೆ. ದೂರು ನೀಡಲು ಬಂದ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಪಾವಗಡದ ಜಮೀನು ವ್ಯಾಜ್ಯದ ವಿಚಾರವಾಗಿ ಮಹಿಳೆ ದೂರನ್ನು ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಡಿವೈಎಸ್ಪಿ ಅವಳ ಮೇಲೆ ದೌರ್ಜನ್ಯವನ್ನು ಮಾಡಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಆ ದೃಶ್ಯಗಳನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಾ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಇದೇ ಡಿವೈಎಸ್ಪಿ ರಾಮಚಂದ್ರಪ್ಪ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಇದೇ ಪೊಲೀಸಪ್ಪ ಡಿವೈಎಸ್ಪಿ ರಾಮಚಂದ್ರ. ಇವರು ಮಹಿಳೆ ಮೇಲೆ ದೂರನ್ನು ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಜಮೀನು ವ್ಯಾಜ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಡಲಿಕ್ಕೆ ಬಂದಿದ್ಲು ಮಹಿಳೆ. ಈ ವೇಳೆ ಮಹಿಳೆಯನ್ನು ಪುಸಲಾಯಿಸಿ ಅವಳನ್ನು ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮಹಿಳೆ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾನೆ. ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಈ ರೀತಿಯಾದಂತಹ ಗಂಭೀರ ಆರೋಪ ಇವರ ಮೇಲೆ ಕೇಳಿ ಬಂದಿರೋದು. ಗೃಹ ಸಚಿವರು ಇದನ್ನು ಗಮನಿಸಬೇಕು. ಕೂಡಲೇ ಈ ವ್ಯಕ್ತಿಯನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ನಾವು ನೋಡ್ತಾ ಇದ್ದೀವಿ ಈ ಮಹಿಳೆ ದೂರನ್ನು ಕೊಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ಇವಳ ಮೇಲೆ ದೌರ್ಜನ್ಯ ಎಸಗುತ್ತಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ ಪ್ರವೀಣ್, ಏನಂತಂದ್ರೆ ಸಾಮಾನ್ಯವಾಗಿ ದೂರು ನೀಡಿದಂತ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಏನು ಅವರಿಗೆ ಬೇಕಾದಂತ ಸವಲತ್ತುಗಳನ್ನ ನೀಡಿ ಅವರ ದೂರನ್ನ ಅಹವಾಲನ್ನ ಸ್ವೀಕರಿಸಿ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಡಿವೈಎಸ್ಪಿ ಆದಂತವ್ರು ಮಾಡ್ಬೇಕಾಗಿರುತ್ತೆ. ಆದ್ರೆ ಏನು ಮಧುಗಿರಿ ಡಿವೈಎಸ್ಪಿ ಆಗಿರುವಂತ ರಾಮಚಂದ್ರಪ್ಪನವರು ಏನು ಮಹಿಳೆಯೊಬ್ರು ಪಾವಗಡ ಭಾಗದವರು ಅವರು ಜಮೀನಿನ ವಿಚಾರಕ್ಕೆ ಗಲಾಟೆ ಆಗಿರುತ್ತೆ. ಆ ವಿಚಾರವಾಗಿ ಇವರೆಲ್ಲ ಬಳಿ ದೂರನ್ನ ನೀಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅವರನ್ನ ಪುಸಲಾಯಿಸಿ ಅವರನ್ನ ಅವರದ್ದೇ ಕಚೇರಿಯಲ್ಲಿರುವಂತ ಶೌಚಾಲಯಕ್ಕೆ ಗೃಹಕ್ಕೆ ಕರ್ಕೊಂಡೋಗಿ ಅಲ್ಲಿ ಲೈಂಗಿಕ ದೌರ್ಜನ್ಯವನ್ನ ನಡೆಸುವಂತದ್ದು ವಿಡಿಯೋ ಈಗ ಸದ್ಯ ವೈರಲ್ ಆಗಿರುವಂತದ್ದು. ಏನು ಆ ವಿಡಿಯೋದಲ್ಲಿ ನಾವು ನೋಡ್ಬೋದು, ಅವರು ಯಾವ ರೀತಿಯಾಗಿ ಅವ್ರ ಜೊತೆ ಸಂಪರ್ಕವನ್ನ ಬೆಳೆಸಲಿಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾರೆ ಅನ್ನುವಂಥದ್ದು ಆ ವಿಡಿಯೋದಲ್ಲಿ ಗೊತ್ತಾಗಿರುವಂತದ್ದು. ಮತ್ತೊಂದು ವಿಚಾರ ಅಂತಂದ್ರೆ, ಈ ರೀತಿಯಾಗಿ ನ್ಯಾಯವನ್ನ ಒದಗಿಸಬೇಕಾದಂತವ್ರೆ ಆ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ರೆ ಹಾಗಾದ್ರೆ ನ್ಯಾಯವನ್ನ ಒದಗಿಸುವಂತವ್ರು ಯಾರು ಅನ್ನೋಂಥದ್ದು ಇಲ್ಲಿ ಪ್ರಮುಖ ಪ್ರಶ್ನೆ ಆಗಿರುವಂತದ್ದು. ಮತ್ತೆ ಈಗಷ್ಟೇ ಈ ವಿಡಿಯೋ ವೈರಲ್ ಆಗಿರೋದ್ರಿಂದಾಗಿ ಇಲ್ಲಿನ ತುಮಕೂರು ಎಸ್ಪಿ ಆಗಿರುವಂತ ಅಶೋಕ್ ವೆಂಕಟ್ ಅವರು ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ, ಮತ್ತೆ ಗೃಹ ಸಚಿವರ ಸ್ವಕ್ಷೇತ್ರವೇ ಆಗಿರೋದ್ರಿಂದಾಗಿ ಏನು ಸ್ವಜಿಲ್ಲೆಯಲ್ಲಿ ಅವರದೇ ಉಸ್ತುವಾರಿ ಇರೋದ್ರಿಂದಾಗಿ ಯಾವ ರೀತಿಯ ನಿರ್ಧಾರವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಗೊಂತಾರೆ ಅನ್ನೋಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು ಪ್ರವೀಣ್. ಅಲ್ಲ, ಈಗ ಹೇಮಂತ್, ಒಂದೀಗ ಮೇಲಧಿಕಾರಿಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳಿಗೆ ದೂರು ಹೋಗಿಲ್ವಾ? ಈ ಒಂದು ವಿಡಿಯೋನ ನೋಡಿಲ್ವಾ? ಅವರು ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಗೃಹ ಸಚಿವರಿಗೂ ಇದು ಗೊತ್ತಾಗಿಲ್ವಾ ಹೇಗೆ ಅಂತ? ಸದ್ಯ ಈಗಷ್ಟೇ ಈ ವಿಡಿಯೋ ವೈರಲ್ ಆಗಿರುವಂತದ್ದು ಪ್ರವೀಣ್. ಈಗ ಏನು ಅಶೋಕ್ ವೆಂಕಟ್ ಅವರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಇದು ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ, ಅವ್ರನ್ನ ಅಮಾನತ್ ಮಾಡ್ತಾರ ಅಥವಾ ಬೇರೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಅನ್ನೋಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಯಾಕಂತಂದ್ರೆ ಇದು ಇಂದು ಸಂಜೆ ಅಷ್ಟೇ ವೈರಲ್ ಆಗಿರುವಂತ ವಿಡಿಯೋ. ಓಕೆ, ಥ್ಯಾಂಕ್ ಯು ಹೇಮಂತ್ ತಮ್ಮೆಲ್ಲ ಮಾಹಿತಿಗೆ.
ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಈ ಡಿವೈಎಸ್ಪಿ ರಾಮಚಂದ್ರಪ್ಪ ಯಾವ ರೀತಿಯಾಗಿ ಮಹಿಳೆಯನ್ನು ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿ ಅವಳನ್ನು ಬೆದರಿಸಿ ಪುಸಲಾಯಿಸಿ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಸಭ್ಯವಾಗಿ ವರ್ತನೆ ಮಾಡಿರೋದು. ಈ ರೀತಿಯಾದಂಥ ಗಂಭೀರ ಆರೋಪ ಕೇಳಿ ಬಂದಿರೋದು. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈಗ ಈ ಗೃಹ ಸಚಿವರ ಸ್ವಕ್ಷೇತ್ರದಲ್ಲೇ ಈ ರೀತಿಯಾದಂತಹ ಘಟನೆ ನಡೆದಿರೋದು. ಕೂಡಲೇ ಎಚ್ಚೆತ್ತುಕೊಂಡು ಈ ಅಧಿಕಾರಿಯನ್ನು ಅಮಾನತು ಮಾಡಬೇಕು. ಅಲ್ಲಿನ ಅಧಿಕಾರಿಗಳು SP ಆಗಿರ್ಬೋದು. ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಒಬ್ಬ ಮಹಿಳೆ ದೂರನ್ನು ಕೊಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವಳ ದೂರನ್ನು ಸ್ವೀಕಾರ ಮಾಡಬೇಕು. ಅದನ್ನು ಬಿಟ್ಟು ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಮಾಡೋದಲ್ಲ.